ನಮಸ್ಕಾರ ವೀಕ್ಷಕರೇ, ಕನ್ಯಾ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇ ತಿಂಗಳ ಪ್ರಾರಂಭದಲ್ಲಿ ಮೊದಲು 14 ದಿನವರೆಗೂ ಸ್ವಲ್ಪ ಒತ್ತಡ ಇರುತ್ತೆ ನಿಮಗೆ. ಆದ್ರೂ ಗುರು ಇಲ್ಲಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಆ ಒತ್ತಡನೂ ಕಮ್ಮಿ ಮಾಡ್ತಾರೆ. ಆಮೇಲೆ ಮೇ 14 ನಂತರ ಶುಕ್ರನು ಮಿಥುನ ರಾಶಿಗೆ 10ನೇ ಮನೆಗೆ ಬಂದಾಗ ನಿಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ನೀವು ನಿರೀಕ್ಷಿಸಬಹುದು. ಮತ್ತು ಗುರುಗಳಿಂದ ನಿಮಗೆ ಮಾರ್ಗದರ್ಶನವು ಸಿಗಬಹುದು, ಬೆಂಬಲ ಸಿಗುತ್ತೆ ಅವರಿಂದ. ಮತ್ತು ವಿದ್ಯಾರ್ಥಿಗಳಿಗೂ ಅಷ್ಟೇ, ಮೆಂಟರ್ಸಿಂದ, ಪ್ರೊಫೆಸರ್ಸಿಂದ ಸಪೋರ್ಟ್ ಸಿಗುತ್ತೆ. ಮತ್ತು ಅವ್ರಿಗೇನಾದರೂ ಒಂದು ಸ್ಟ್ರೆಸ್ಸು, ಕನ್ಫ್ಯೂಷನ್ಸ್ ಎಲ್ಲ ಇದ್ದರೆ ಅದೂ ಸ್ವಲ್ಪ ಅದರಿಂದನೂ ಆಚೆ ಬರೋ ಥರ ಹೆಲ್ಪ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ. ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿಶ್ರಾಂತಿ ಇಲ್ಲದೆ ಇರೋದು, ಅಂದರೆ ನೆಮ್ಮದಿ ಇಲ್ಲದೆ ಇರೋದು, ಅಶಾಂತಿ, ಚಂಚಲತೆ, ನೀವು ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಫುಲ್ಲು ಟೆನ್ಷನ್ ಕೊಟ್ಬಿಡ್ತಾನೆ ಕೇತು ಇಲ್ಲಿ. ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ರೆಸ್ಟ್ ಮಾಡಬೇಕು. ಹಾಗೆ ಕೇತು ಇಲ್ಲಿ ಅನಾವಶ್ಯಕ ಖರ್ಚು ಕೊಡ್ತಾನೆ. ಅದನ್ನು ನೀವು ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು, ಖರ್ಚಿನ ಬಗ್ಗೆನೂ ನಿಗಾ ವಹಿಸಬೇಕು. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶನಿಯ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲೇ ಬೀಳ್ತಾ ಇದೆ. ಶನಿ ಇಲ್ಲಿ ಏನು ಮಾಡಿಸ್ತಾನಂದರೆ ಹೆಚ್ಚು ಶ್ರಮ ಪಡಿಸ್ತಾನೆ ನಿಮ್ಮಿಂದ. ಹಾಗೆ ಜವಾಬ್ದಾರಿಗಳನ್ನು ಹೆಚ್ಚು ಮಾಡಿಸ್ತಾನೆ. ಕಷ್ಟ ಬಿದ್ದು ಕೆಲಸ ಮಾಡಬೇಕು. ಬಿಸ್ನೆಸ್ಸಲ್ಲಾದರೂ ಅಷ್ಟೇ ಜಾಸ್ತಿ ಜವಾಬ್ದಾರಿ ಆಗುತ್ತೆ. ಮತ್ತು ನೀವು ಜಾಬ್ನಲ್ಲಿ ಇದ್ರೂ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾಗೆ ನೀವು ಪರ್ಸ್ನಲ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕೇರ್ ವಹಿಸಬೇಕಾಗುತ್ತೆ. ಕೂತ್ಕೊಂಡು ಕಮ್ಯುನಿಕೇಟ್ ಮಾತಾಡಿದ್ರೆ ಉತ್ತಮ, ಬಗೆಹರಿಯುತ್ತೆ. ಪ್ರತಿಯೊಂದು ಮಾತು ಕೂತು ಮಾತಾಡಿಕೊಂಡ್ರೆ ಬಗೆಹರಿಯುತ್ತೆ. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಕುಜ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರೆಷರ್ ಅಂತ ಅನಿಸ್ಬೋದು. ಆದರೆ ಇಲ್ಲಿ ಕುಜ ಏನು ಮಾಡ್ತಾನಂದರೆ ಪ್ರೆಷರ್ ಕೊಟ್ರೇನು ಡೀಪ್ ಫೋಕಸ್ಸು, ಆಳವಾದ ಗಮನ ಹರಿಸೋ ಥರ ಇಲ್ಲಿ ಮೈಂಡ್ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ಅದರಿಂದ ಅದು ಪ್ರೆಷರ್ ಅಂತ ಅನಿಸಲ್ಲ. ಯಾವುದೇ ವಿಚಾರದಲ್ಲಿ ನೀವು ಫುಲ್ಲು ಫೋಕಸ್ ಆಗಿ ನೀವು ಅದನ್ನು ಆಳವಾಗಿ ಇಳಿದ್ರೆ ಅದ್ರ ಬಗ್ಗೆ ನೀವು ಕ್ಲಿಯರಾಗಿ ನೀವು ಅಂಡರ್ಸ್ಟ್ಯಾಂಡ್ ಆಗುತ್ತಲ್ವಾ. ಅದರಿಂದ ಅದು ಪ್ರೆಷರ್ ಅಂತಲೂ ನಿಮಗೆ ವಿದ್ಯಾರ್ಥಿಗಳಿಗೆ ಅನಿಸಲ್ಲ. ಆ ಥರ ಇಲ್ಲಿ ಕುಜ ನಿಮಗೆ ಹೆಲ್ಪ್ ಮಾಡ್ತಾನೆ. ಹಾಗೆ ಮತ್ತು ವಿಶೇಷವಾಗಿ ಸಂಶೋಧನಾ, ರಿಸರ್ಚ್ ಓರಿಯೆಂಟೆಡ್ ಫೀಲ್ಡಲ್ಲೂ ಇಲ್ಲಿ ಚೆನ್ನಾಗಿ ಮಾಡ್ತಾನೆ. ಹಾಗೆ ಸೈನ್ಸ್, ವಿಜ್ಞಾನ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ತುಂಬ ಲಾಭ ಅಂದರೆ ಹೆಲ್ಪ್ ಮಾಡ್ತಾನೆ ಇಲ್ಲಿ ಕುಜ, ಐಡಿಯಾಸ್ ಕೊಡ್ತಾನೆ. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ರಾಹು ಇಲ್ಲಿ ಏನು ಮಾಡ್ತಾನಂದರೆ ಯಾವುದೇ ಅಡೆತಡೆಗಳು ಇರಲಿ, ಆದರೆ ರಾಹುವಿನ ಪ್ರಭಾವದಿಂದ ಅಡೆತಡೆಗಳನ್ನೆಲ್ಲ ನಿವಾರಿಸೋಕ್ಕೆ ನಿಮಗೆ ಸಹಾಯ ಇಲ್ಲಿ ಮಾಡ್ತಾನೆ. ಆರೋಗ್ಯದ ವಿಚಾರದಲ್ಲಿ ಸ್ನಾಯು ಸೆಳೆತ ಅಥವಾ BP, ಹೃದಯ ಸಂಬಂಧಿತ ಒತ್ತಡ, BP ಆ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಸ್ವಲ್ಪ ಎಚ್ಚರದಿಂದ ಇರಿ. ಸ್ವಲ್ಪ ನಿಮ್ಮ ಬಗ್ಗೆ ಆರೈಕೆ ಮಾಡಿ, ಕೇರ್ ತಗೊಳ್ಳಿ. ಅಗತ್ಯವಾಗಿ ತುಂಬ ಇಂಪಾರ್ಟೆಂಟು, ಕೇರ್ ತಗೊಳ್ಳಿ ನಿಮ್ಮ ಬಗ್ಗೆ. ಕನ್ಸಿಸ್ಟೆಂಟಾಗಿ ರುಟೀನ್ ಒಂದು ಮಾಡ್ಕೊಂಡ್ಬಿಡಿ, ಡಿಸಪ್ಲಿನ್ನಾಗಿ. ನಿಮ್ಮ ಎನರ್ಜಿನ ಸ್ವಲ್ಪ ಚೆನ್ನಾಗಿ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಎಕ್ಸಸೈಸು, ಹೆಲ್ದಿ ಡಯಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿ. ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರತಿದಿನ ತಪ್ಪದೆ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸಿ. ಇದು ಪರಿಹಾರ. ಕನ್ಯಾ ರಾಶಿಯವರಿಗೆ ಮೇ ತಿಂಗಳದ್ದು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.